ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆಚಾರ್ಯರು ಪರಮ ಪೂಜ್ಯ ಪೇಜಾವರ ಶ್ರೀಪಾದಂಗಳವರಲ್ಲಿ ಸುಧಾಂತ ವೇದಾಂತ ಅಧ್ಯಯನವನ್ನು ನಡೆಸಿ ಪ್ರಕೃತ ಹುಬ್ಬಳ್ಳಿಯಲ್ಲಿ ಪಾಠ ಪ್ರವಚನವನ್ನು ಮಾಡುತ್ತಾ ವಿಶೇಷವಾದ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅಂತಹ ಭಾರತೀಯ ರಮಣಾಚಾರ್ಯರ ಪ್ರವಚನವನ್ನು ಕೇಳಲು ಬಂದಿರುವಂತಹ ಎಲ್ಲ ಶ್ರೋತೃಗಳಿಗೂ ಕೂಡ ಶ್ರೀಮಠದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಆಚಾರ್ಯರು ತಮ್ಮ ಪ್ರವಚನವನ್ನು ನಡೆಸಿಕೊಡಬೇಕು ಅಂತ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞತ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಗೆ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕ್ವಕಂ ಸತ್ಯಂ ಪರಂ ಧೀಮಹಿ. ಧರ್ಮಪ್ರೋಜ್ಜಿತಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ. ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ. ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ. ಸದ್ಯೋ ಹೃದ್ಯವರುಧ್ಯತೆತ್ರ ಕೃತಿಭಿಃ ಶುಶ್ರೂಷುಭಿಸ್ತತ್ಕ್ಷಣಾತ್. ಯಂ ಪ್ರವ್ರಜಂತಂ ಅನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ. ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ. ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಗ್ರಾಕರಾನಹಂ. ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ಭವತಿ ಯದನುಭಾವಾತೀಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೈವೇದ್ಯಕವಿಷಂ ರಾಮೇ ವೀಕ್ಷತದ್ಭುಕ್ತಿಭಾಗ್ಗುರುಃ. ಯೋ ದರ್ಶಯತ್ರವಿಂ ರಾತ್ರೌ ಸತ್ಯಬೋಧೋಸ್ತು ಮೇ ಮುದೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ. ಸಕಲ ಭಾಗ್ಯವತಿಯಾದ ಆ ದ್ವಾರಕಾಪಟ್ಟಣ ಅನೇಕ ಗೋಪಾಲಕರೆಲ್ಲ ನಿತ್ಯದಲ್ಲಿ ತನ್ನ ಸೇವೆಯನ್ನು ಮಾಡ್ತಾ ಇದ್ರೂ ಅದನ್ನೆಲ್ಲ ತೊರೆದು ಯತ್ರಾಸ್ತಿ ತದ್ರಜತ ಪೀಠಪುರಂ ಗರೀಯಃ ಅದನ್ನೆಲ್ಲ ಬಿಟ್ಟು ಇಲ್ಲಿ ಬಂದು ಸನ್ನಿಹಿತನಾಗಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಅದರಿಂದ ಅತ್ಯಂತ ಪರಮ ಪವಿತ್ರವಾದಂತಹ ಈ ಕ್ಷೇತ್ರ, ಕ್ಷೇತ್ರಸ್ವಾಮಿಯಾದ ಶ್ರೀಕೃಷ್ಣ ಪರಮಾತ್ಮನಿಗೂ
ಮುಖ್ಯಪ್ರಾಣ ಮತ್ತು ಗುರುರಾಜರಿಗೂ, ಆಚಾರ್ಯ ಮಧ್ವರ ಕುಲದೇವತೆಯಾದಂತಹ ಅನಂತೇಶ್ವರನಿಗೂ, ರುದ್ರದೇವರಿಗೂ, ಇವರಿಗೆಲ್ಲ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ಮಧ್ವಾಚಾರ್ಯರ ವಿಶೇಷ ಸನ್ನಿಧಾನ ಪರ್ಯಾಯಸ್ಥ ಯತಿಗಳಲ್ಲಿ ಇರುತ್ತದೆ. ಆ ಪರ್ಯಾಯ ಪೀಠದನ್ನು ಅಲಂಕರಿಸಿದಂತಹ ಗುರುಗಳಾದ ವಿಶ್ವವಲ್ಲಭ ತೀರ್ಥರಿಗೂ, ಅವರ ಗುರುಗಳಾದ ವಿಶ್ವೋತ್ತಮ ತೀರ್ಥರಿಗೂ ನಮಸ್ಕಾರವನ್ನು ಮಾಡ್ತಾ, ವಿದ್ಯೆಯನ್ನು ಕೊಟ್ಟಂತಹ ವಿಶ್ವೇಶ ತೀರ್ಥರಿಗೂ ನಮಸ್ಕಾರವನ್ನು ಮಾಡಿ, ಅವರೆಲ್ಲ ಗುರು ಹಿರಿಯರ ಪೂರ್ಣಾನುಗ್ರಹದಿಂದ 3 ದಿವಸಗಳ ಕಾಲ ಭಾಗವತದ ನವಮಸ್ಕಂದದ 11ನೇ ಅಧ್ಯಾಯದಿಂದ 21 ಅಧ್ಯಾಯದವರೆಗೆ ಅಲ್ಲಿ ಬರುವಂತಹ ಅನೇಕ ರಾಜರ ಕಥೆ, ಇದೊಂದು ದೊಡ್ಡ ಅದ್ಭುತವಾದಂತಹ ಉಪಾಖ್ಯಾನ. ಅದನ್ನು ಯಥಾಶಕ್ತಿ ಯಥಾಮತಿಯಾಗಿ 3 ದಿವಸಗಳ ಕಾಲ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇವೆ. ಅದರಲ್ಲಿ ಇಡೀ ಪುರಾಣಗಳು ಅನೇಕ ಇರಬಹುದು, ಆದರೆ ಎಲ್ಲ ಪುರಾಣಗಳಿಗಿಂತಲೂ ಕೂಡ ಶ್ರೇಷ್ಠವಾದಂತಹ ಪುರಾಣ ಅಂತಂದ್ರೆ ಅದು ಶ್ರೀಮದ್ ಭಾಗವತ ಅಂತ ಅರ್ಥ. ಪುರಾಣ ರಾಜ ಅಂತಾನೆ ಇದನ್ನು ಕರೆದಿದ್ದಾರೆ. ಇಡೀ ನಮ್ಮ ಜೀವನದಲ್ಲಿ ಒಂದು ಉದಾತ್ತವಾದಂತಹ ಒಂದು ದೊಡ್ಡ ಎತ್ತರವಾದ ಸ್ಥಾನವನ್ನು ನಾವು ಹೊಂದಬೇಕು ಅಂತಾದರೆ 12 ಮೆಟ್ಟಲುಗಳನ್ನು ಹತ್ತಬೇಕಂತ. ಅದರಲ್ಲಿ 12 ಮೆಟ್ಟುಗಳು ಅಂತಂದ್ರೆ ಯಾವುದು? ಸಿಮೆಂಟಿನಿಂದ ಕಟ್ಟಿದಂತಹ ಮೆಟ್ಟಲ, ಭಗವತ್ ತತ್ವಜ್ಞಾನದಿಂದ ಕೂಡಿದಂತಹ ಒಂದೊಂದು ಗ್ರಂಥ, ಭಾಗವತದ ಒಂದೊಂದು ಸ್ಕಂದ, ಅದು ಮೆಟ್ಟಲು ಅಂತ ಅರ್ಥ. ಈ ಸನ್ನಿಧಾನದಲ್ಲಿ ಇವತ್ತು ನಾವು 9ನೇ ಮೆಟ್ಟಿಲಿನಲ್ಲಿದ್ದೇವೆ. ಯಾವುದೇ ಒಂದು ನಾವು ಗ್ರಂಥವನ್ನು ಹೇಳಬೇಕಾದ್ರೆ ನೇರವಾಗಿ ಗ್ರಂಥ ಪ್ರವೇಶ ಮಾಡಬಾರದು. ಪೂರ್ವಕಥಾನುವಾದವನ್ನು ಮಾಡಿ ಆಮೇಲೆ ಆ ಇವತ್ತಿನ ಕಥೆಯನ್ನು ಪ್ರಾರಂಭ ಮಾಡುವಂಥ ಅದ್ಯ ಕಥಾನುವಾದ ಮಾಡಬೇಕು. ನವಮಸ್ಕಂದದ ಪ್ರಾರಂಭದಲ್ಲಿ ಪರೀಕ್ಷಿತ್ ರಾಜ ಶುಕಾಚಾರ್ಯರ ಬಳಿ ಪ್ರಶ್ನೆ ಮಾಡಿದ, ನನ್ನ ಉದ್ಧಾರಕ್ಕಾಗಿ ಬಂದಂತಹ ನೀವು ಈ ಎಲ್ಲ 8 ಸ್ಕಂದದವರೆಗೂ ಪರಮಾತ್ಮನ ಸೃಷ್ಟಿ ಕ್ರಮವನ್ನು ಹೇಳಿದ್ರಿ, ನನ್ನ ಜನ್ಮದ ವಿಚಾರವನ್ನು ಹೇಳಿದ್ರಿ, ಅನೇಕ ಮನುಗಳ ಚರಿತ್ರೆಯನ್ನು ನೀವು ಪ್ರತಿಪಾದನೆ ಮಾಡ್ತಾ ಬಂದ್ರಿ. ಆದ್ರೆ ಈಗ ಕೇಳಬೇಕು ಅಂತ ಅನಿಸಿರೋದು ವಂಶಾವಳಿ. ಆ ಮನುಗಳ ವಂಶ ಯಾವ ರೀತಿ ವಿಸ್ತೃತವಾಗಿ ಇಡೀ ಜಗತ್ತಿನಲ್ಲಿ ಅದು ಪ್ರಚಾರಕ್ಕೆ ಬಂತು, ಆ ವಂಶಾವಳಿಯನ್ನು ನನಗೆ ತಿಳಿಸ್ರಿ ನೀವು. ಶುಕಾಚಾರ್ಯರು ಹೇಳ್ತಾರೆ, ಇದೊಂದು ದೊಡ್ಡ ಪ್ರಶ್ನೆ ಮಾಡಿದ್ದೀನಿ. ಬೇರೆ ಯಾವುದೋ ಒಂದು ಕಥೆ ಹೇಳು ಅಂದ್ರೆ ಹೇಗೋ ಹೇಳಬಹುದಿತ್ತು, ಆದ್ರೆ ವಂಶಾನುಚರಿತ್ರೆ, ಅನೇಕ ರಾಜರ ಪರಂಪರಾತ್ಮಕವಾದಂತಹ ಆ ಚರಿತ್ರೆ 4 ವರ್ಷತೈರಪಿ 100 ವರ್ಷಗಳ ಕಾಲ ನೀನು ಹೀಗೆ ಉಪನ್ಯಾಸ ನಾನು ಮಾಡ್ತಾ ಇದ್ರೂ ಅದು ಮುಗಿಯುವಂಥದ್ದಲ್ಲ. ಅಷ್ಟು ವಿಸ್ತೃತವಾದಂಥದ್ದು ರಾಜರ ಕಥೆ. ಒಳ್ಳೆಯ ಪ್ರಶ್ನೆನೇ ಮಾಡಿದ್ದಿ, ಆದರೆ ಈ ಕಥೆಯನ್ನ ಸಾವಧಾನತೆಯ ಶೃಣು ಅಂತ ಶುಕಾಚಾರ್ಯ. ಎಲ್ಲೆಲ್ಲೋ ಮನಸ್ಸಿಟ್ಟು ಕೇಳಿದ್ರೆ ಇದು ಅರ್ಥ ಆಗಂಗಿಲ್ಲ. ಸಮಾಧಾನ ಮನಸ್ಕನಾಗಿ ಅದರಲ್ಲೇ ತಲ್ಲೀನನಾಗಿ ಏಕಾಗ್ರತೆಯಿಂದ ಆ ಉಪನ್ಯಾಸವನ್ನು ನೀನು ಕೇಳಿದಿ ಅಂತಾದ್ರೆ ಅದು ನಿನಗೆ ಮನವರಿಕೆ ಆಗ್ತದೆ. ಅದರಿಂದ ಸಮಾಧಾನ ರೀತಿಯಿಂದ ನೀನು ಕೇಳು ಅಂತ ಅಷ್ಟು ಹೇಳಿ ಪ್ರಾರಂಭ ಮಾಡ್ತಾರವರು. ಮೊದಲಿಗೆ ಸೂರ್ಯವಂಶ, ಅದರಲ್ಲಿ ಸೂರ್ಯನೇ ದೊಡ್ಡ ರಾಜ, ವೈವಸ್ವತಮನು ಬರ್ತಾನೆ. ಇಕ್ಷ್ವಾಕು ರಾಜ, ಆ ಇಕ್ಷ್ವಾಕು ರಾಜನಿಗೆ 10 ಜನ ಮಕ್ಕಳು ಹುಡ್ತಾರೆ.
ನಾಭಾಗ, ಶರಿಯಾತಿ, ನಿಮಿ ಇವರೇ ಮೊದಲಾದಂಥ, ಆಮೇಲೆ ವಿಕುಕ್ಷಿ, ಕ್ರೋಷ್ಟು. ಈ ಕ್ರೋಷ್ಟು ಏನಿದ್ದಾನಲ್ಲ ಇವನಿಂದಲೇನೆ ಮುಂದೆ ಸಂತತಿ ಬೆಳೆಯುವಂಥದ್ದು. ಈ ಎಲ್ಲ ಇದೇ ಒಂದು ಸೂರ್ಯವಂಶದಲ್ಲಿ ಬಂದಂಥವರು ಸತ್ಯವ್ರತ ರಾಜ ಅಂದ್ರೆ ತ್ರಸರೇಣು ಅಂತಿರ್ತಾನೆ. ಆ ತ್ರಸರೇಣುನ ಮಗವನೇ ಸತ್ಯವ್ರತ. ಆ ಸತ್ಯವ್ರತ ಬೇರೆ ಯಾರೂ ಅಲ್ಲ. ನಾವೆಲ್ಲ ಹೇಳ್ತಿರ್ತೇವೆ ನೋಡ್ರಿ, ಏನೋ ತ್ರಿಶಂಕು ಇದ್ದೀನಿ ನೀನು. ಅದು ತ್ರಿಶಂಕು ಅಂತೇನಿದ್ದಾನಲ್ಲ ಅವನಿಗೇನೆ ಸತ್ಯವ್ರತ ಅಂತ. 3 ಪಾಪ ಶಂಕೆಗೆ ಒಳಗಾಗಿರೋದರಿಂದಾಗಿ ಅವನನ್ನ ತ್ರಿಶಂಕು ಅಂತ ಕರೆದು. ಹರಿಶ್ಚಂದ್ರನ ಚರಿತ್ರೆ ಬರ್ತದೆ. ಮಾಂಧಾತ, ಯೌವನಾಶ್ವ, ಸೌಭರಿ ಋಷಿಗಳು. ಸೌಭರಿ ಋಷಿಗಳು ಎಂತಹ ಒಳ್ಳೆ ತಪಸ್ವಿ. ಒಳ್ಳೆ ತಪಸ್ವಿ ಆಗಿದ್ರು ಆಗೆಲ್ಲ ತಪಸ್ಸು ಹಾಳಾಯ್ತಂತವ್ರು. ಯಾಕೆ ಅಂತಂದ್ರೆ ಭಾಗವತ ವರ್ಣನೆ ಮಾಡ್ತದೆ, ಅವನೇ ಆ ಸೌಭರಿ ಋಷಿಗಳೇ ಅನೇಕ 50 ಜನ ಹೆಣ್ಣುಮಕ್ಕಳನ್ನ ಮದುವೆ ಮಾಡಿಕೊಂಡು, ಏನಪ್ಪಾ ಇದು ಮದುವೆ, ಮಕ್ಕಳು, ಆ ಮಕ್ಕಳಾದ್ಮೇಲೆ ಅವರ ರಕ್ಷಣಾ, ಗಂಡು ಮಕ್ಕಳಾದ್ರೆ ಅವ್ರ ಮುಂಜ್ವಿ ಅವ್ರ ಮದುವೆ, ಹೆಣ್ಣು ಮಕ್ಕಳಾದ್ರೆ ಅವ್ರದ್ದು ಮದುವೆ ಮತ್ತು ಮೊಮ್ಮಕ್ಕಳು, ಅಳಿಯಂದ್ರು, ಇಂಥದ್ರೊಳಗಡೆ ನಮ್ಮ ಕಾಲ ಕಳೆದು ಹೋಯ್ತು. ಇಡೀ ನನ್ನ ಜೀವನವೇ ಇದರಲ್ಲಿ ಹೋಯ್ತು. ಇದರಿಂದ ಪರಿತಪಿಸಿ ಕೊನೆಗೆ ಸೌಭರಿ ಹೇಳ್ತಾರೆ, ಅಹೋ ಇಮಂ ಪಶ್ಯತ ಮೇ ವಿನಾಶಂ ತಪಸ್ವಿನಃ ಸಚ್ಚರಿತೌ ವ್ರತಸ್ಯ ಅಂತರ್ಜಲೇ ವಾರಿ ಚರ ಪ್ರಸಂಗಾತ್ ಪ್ರಸ್ರಾವಿತಂ ಬ್ರಹ್ಮಚಿರಂ ಧೃತಂ ಯತ್. ನಾ ಎಂಥ ತಪ್ಪು ಮಾಡಿಬಿಟ್ಟೆ. ನದಿ ಹತ್ತಿರದಲ್ಲಿ ತಪಸ್ಸು ಮಾಡಬೇಕು ಅಂದಾಗ 2 ಗಂಡು ಮೀನು ಹೆಣ್ಣು ಇವೆರಡರ ಸಂಪರ್ಕ ನೋಡಿ ಅನೇಕ ಮದುವೆ ಮಾಡಿಕೊಂಡೆ. ಇದರಲ್ಲೇ ಸಂಸಾರ ಸಾಗರದಲ್ಲೇ ಬಿದ್ದು ನನ್ನ ತಪಸ್ಸೆಲ್ಲ ಹಾಳಾಯ್ತು. ಅದು ಎಂಥದ್ದು, ಬ್ರಹ್ಮಚಿರಂ ಧೃತಂ. ಎಷ್ಟೋ ವರ್ಷಗಳ ಕಾಲ ತಪಸ್ಸು ಮಾಡಿ ಗಳಿಸಿದಂತಹ ಪುಣ್ಯ ಹ್ರಾಸವಾಯಿತು ಅಂಥೇಳಿ ಅದನ್ನೆಲ್ಲ ಪರಿತ್ಯಾಗ ಮಾಡಿ ಒಳ್ಳೆ ತಪಸ್ವಿಯಾಗಿ ಭಗವಂತನ ಲೋಕವನ್ನು ಪಡೆದಂತಹ ವೈರಾಗ್ಯ ಮೂರ್ತಿಯಾದಂತಹ ಸೌಭರಿ ಋಷಿಗಳ ಚರಿತ್ರೆ ನವಮಸ್ಕಂದದಲ್ಲಿ ಬಂದಿದೆ. ಆಮೇಲೆ ಇಡೀ ಜೀವನದಲ್ಲಿ ಅಣ್ಣ ತಮ್ಮಂದಿರ ಜೊತೆಗೆ ಹೇಗಿರಬೇಕು, ಹೆಂಡತಿ ಜೊತೆಗೆ ಹೇಗೆ ವರ್ತನೆ, ತಂದೆ ತಾಯಿಗಳ ಜೊತೆಗೆ ಹೇಗೆ ವರ್ತನೆ ಮಾಡಬೇಕು ಅನ್ನೋದನ್ನ ಇಡೀ ಸಮಾಜಕ್ಕೆ ತಿಳಿಸ್ಲಿಕ್ಕಾಗಲೇನೆ ಆ ಪರಮಾತ್ಮ ರಾಮನಾಗಿ ಅವತಾರ ಮಾಡಿದ. ಅಂತಹ ರಾಮ, ಸೀತಾ, ಲಕ್ಷ್ಮಣ ಇವರ ಚರಿತ್ರೆ, ಸಂಕ್ಷಿಪ್ತವಾದ ಚರಿತ್ರೆ ಈ ನವಮಸ್ಕಂದದಲ್ಲಿ ಬಂದಿದೆ. ಇದೇ ವಂಶದಲ್ಲಿ ಬಂದಂತಹ ವ್ಯಕ್ತಿ ಇನ್ನೊಬ್ಬ. ಇವ ಯಾರು? ಇಕ್ಷ್ವಾಕು ರಾಜನ ಕೊನೆಯ ಮಗ ನಿಮಿರಾಜ ಅಂತ. ನಿನ್ನೆವರೆಗೂ ರಾಮಾವತಾರದ ಕಥೆ ತನಕ ನಿನ್ನೆವರೆಗೆ ಮುಗಿದಿದೆ. ಇವತ್ತಿನಿಂದ 3 ದಿವಸಗಳ ಕಾಲ ನಿಮಿರಾಜನ ಕಥೆಯಿಂದ ಪ್ರಾರಂಭ ಆಗ್ತದೆ. ನಂತರದಲ್ಲಿ ಚಂದ್ರವಂಶದ ವರ್ಣನ ಪ್ರಾರಂಭ. ಈ ನಿಮಿರಾಜ ಇಕ್ಷ್ವಾಕುವಿನ ಮಗ. ಒಂದು ದಿವಸ ಏನ್ ಮಾಡಿದ, ತನ್ನ ಮನೆಯಲ್ಲಿ ಹೋಮ ಮಾಡಿಸ್ಬೇಕು. ಪುರೋಹಿತರು ಬೇಕಲ್ರಿ. ಹೋಮ ಮಾಡಿಸ್ಬೇಕಂದ್ರೆ ನಾವೇಲೆ ಹೋಮ ಮಾಡಿದ್ರೆ ನಡೆಯುವುದಿಲ್ಲ. ಪುರೋಹಿತರನ್ನು ಕರಿಬೇಕು. ಕುಲಪುರೋಹಿತರೇ ಆಗಬೇಕು. ಯಾರ್ಯಾರನ್ನೋ ಕರೆದ್ರೂ ಉಪಯೋಗ ಇಲ್ಲ, ಕುಲಪುರೋಹಿತರನ್ನು ಕರಿಬೇಕು. ಆಗ ಈ ಇಕ್ಷ್ವಾಕು, ಈ ಸೂರ್ಯವಂಶದ ಕುಲಪುರೋಹಿತರು ಅಂತಂದ್ರೆ ವಸಿಷ್ಠ ಋಷಿಗಳು. ಹೋದ ಮತ್ತು ನೋಡಿ, ವಸಿಷ್ಠರೇ ನಮ್ಮ ಮನೆ ಒಳಗಡೆ ಹೋಮ ಆಗಬೇಕು, ಅದಕ್ಕಾಗಿ ನೀವು ಬಂದು ಹೋಮ ನಡೆಸಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿದ. ವಸಿಷ್ಠರು ಹೇಳಿದ್ರು, ಆರಭ್ಯ ಸತ್ರಂ ಸೋಪ್ಯಾಹ ಶಕ್ರೇಣ ಪ್ರಾವೃತೋಸ್ಮಿ ಭೋ. ನೋಡಪ್ಪ, ಇವತ್ ನೀ ಬಂದು ಕರೀಲಿಕತ್ತಿ ಖರೆ,
ಆದ್ರೆ ನಾ ಇನ್ನೊಂದು ಪೌರೋಹಿತ್ಯ ಒಪ್ಕೊಂಡಿನಿ ಅಂದ್ರು. ನಮ್ಮಲ್ಲಿ ಕೆಲವರು ಅಂತಿರ್ತಾ ನೋಡು, ಇಲ್ಲ ಇವತ್ತು ಭಾಳ ಕಾರ್ಯಕ್ರಮವ ನಮಗ್ ಬರ್ಲಿಕ್ಕೆ ಆಗೋದಿಲ್ಲ, ನಾಳೆ ಬೇಕಾದ್ರೆ ಬರ್ತೇನ್ರಿ ಅಂತ ಹೇಳ್ತಿರ್ತೇವೆ. ಹಂಗ ವಸಿಷ್ಠರು ಏನ್ ಮಾಡಿದ್ರು, ಇವತ್ತು ನಾವೊಂದ್ ಕಡೆ ಇಂದ್ರನ ಮನೆಯಲ್ಲೇ ನನ್ನ ಹೋಮ, ಇಂದ್ರ ನನ್ನನ್ನು ಪುರೋಹಿತರನ್ನಾಗಿ ಕರೆದಿದ್ದ, ನಾವು ಅವನ ಮನೆಯಲ್ಲಿ ಹೋಮ ನಡೆಸಬೇಕು, ಅವನ ಮನೆಯ ಹೋಮವನ್ನು ಮುಗಿಸಿ ನಿಮ್ಮ ಮನೆಗೆ ಬರ್ತೇನೆ ಅಂತಂತ. ಮತ್ತು ಕುಲಪುರೋಹಿತರು ಹೇಳ್ಯಾರ ಅಂದಮೇಲೆ ಹೆಚ್ಚು ಮಾತಿಲ್ಲ. ಆಯ್ತಪ್ಪ, ಹಂಗಾಗ್ಲಿ ಗುರುಗಳೇ, ನೀವು ಅದನ್ನು ಮುಗಿಸ್ಕೊಂಡು ಬರ್ರಿ ಅಂತಂದವು. ಪಾಪ ಕಾದೇ ಕಾದ ನಿಮಿರಾಜ. ಎಷ್ಟು ಸಮಯ ಆದ್ರೂ ವಸಿಷ್ಠರು ಬರಲಿಲ್ಲ. ಆಗ ಪಂಡಿತ ಮಾನಿನಃ, ಮೊದಲಿಗೆ ಹೇಳಿ ಕೇಳಿ ರಾಜರಿವ, ಆವ್ಯಾ ಪುರೋಹಿತರು ಅಂತಂದ್ರೆ ಇಡೀ ಸಮಾಜದೊಳಗ ವಸಿಷ್ಠರು ಒಬ್ಬರೇ ಇದ್ದಾರೇನು? ಅವರು ಬರದೇ ಹೋದ್ರೂ ಚಿಂತೆ ಇಲ್ಲ, ಇನ್ನೊಬ್ಬ ಪುರೋಹಿತನ ಕರೆಸಿ ನಾ ಹೋಮ ಮಾಡಿಸ್ತೀನಿ ಅಂತಂದ ನಾವು. ಕುಲ ಪುರೋಹಿತರು ಬೇಕಾಗಿಲ್ಲ, ಇನ್ನೊಬ್ಬರನ್ನು ಕರೆಸ್ತೀನಿ. ಇನ್ನೊಬ್ಬರನ್ನು ಕರೆಸಿದ, ಹೋಮ ಪ್ರಾರಂಭ ಆಗಿದೆ. ಇಂದ್ರನ ಮನೆ ಏನು ಪುರೋಹಿತಕ್ಕೆ ಹೋಗಿದ್ರಲ್ಲ ವಸಿಷ್ಠರು, ಆ ಪೌರೋಹಿತ್ಯ ಕ್ರಮವನ್ನೆಲ್ಲ ಮುಗಿಸಿ ಈ ನಿಮಿರಾಜನ ಆಸ್ಥಾನಕ್ಕೆ ಬಂದಿದ್ರು. ಬಂದು ನೋಡಿದ್ರೆ ಅಲ್ಲಿ ನಿಮಿರಾಜ ಬೇರೆ ಪುರೋಹಿತರನ್ನು ಕರೆಸಿ ಹೋಮ ನಡೆಸ್ತಾ ಇದ್ದ. ಸಿಟ್ಟು ಬಂತು ವಸಿಷ್ಠರಿಗೆ. ಕುಲಪುರೋಹಿತರು ನಾವಿರಬೇಕಾದ್ರೆ ಇನ್ನೊಬ್ಬ ಪುರೋಹಿತರನ್ನು ಕರೆದು ಹೋಮ ಮಾಡಿಸ್ತಿ ಅಂದ್ರೆ ನೀನು ಮಾಡಿದ ಅಪರಾಧ ಇದು. ಅದಕ್ಕಾಗಿ ನಿಮೇ ಪ್ರತಿದೋಷಾಪಂ ಅವಶಪತ್ ಪತತಾಂ ದೇಹೋ ನಿಮೇ ಪಂಡಿತ ಮಾನಿನಃ, ರಾಜ ಅನ್ನುವಂತ ಅಹಂಕಾರದಿಂದ ಮೆರಿತಾ ಇದ್ದಿ, ನನ್ನನ್ನ ಧಿಕ್ಕರಿಸಿ ಶಿಷ್ಯನಾದಂತಹ ನೀನು ಬೇರೆ ಪುರೋಹಿತರನ್ನು ಕರೆಸಿ ಹೋಮ ಮಾಡಿಸಿರೋದ್ರಿಂದಾಗಿ ನಿನ್ನ ದೇಹವೇ ಬಿದ್ದು ಹೋಗಲಿ ಅಂತ. ಅದಕ್ಕೆ ಅವನೇ ಹೇಳ್ತಾನೆ ನಿಮಿರಾಜ, ನನ್ನ ತಪ್ಪ ಇಲ್ಲ ಇದರಲ್ಲಿ, ನಿಮ್ದು ತಪ್ಪು. ನೀವು ಕುಲಪುರೋಹಿತರು ಅಂತ ನಾವು ಕರೆದ ಮೇಲೆ ಸರಿಯಾದ ಟೈಮಿಗೆ ಬರಬೇಕು. ಯಾವಾಗ ಪುರೋಹಿತರು ಬಂದ್ರೆ ನಾವ್ಯಾಕೆ ಮರ್ಯಾದೆ ಮಾಡಬೇಕು? ಅದರಲ್ಲಿ ನೀವು ಲೋಭಿಗಳು. ಒಂದು ಹೋಮ ಮುಗಿಸಿ ಇನ್ನೊಂದು ಹೋಮಕ್ಕೆ ಬಂದ್ರೆ 2 ಕಡೆ ದಕ್ಷಿಣೆ ಸಿಗ್ತದೆ ಅಂತ ಹೇಳಿ ಲೋಭತನದಿಂದಾಗಿ ಪೌರೋಹಿತ್ಯ ಕರ್ಮದಲ್ಲಿ ಆಸಕ್ತರಾಗಿದ್ದೀರಿ. ನೀವು ಮಾಡಿದ ಅಪರಾಧ, ಅಧರ್ಮ. ನೀವು ನನಗೆ ನನ್ನ ದೇಹ ಬಿದ್ದು ಹೋಗಲಿ ಅಂತ ಶಾಪ ಕೊಟ್ಟಿದ್ದೀರೋ ಇಲ್ಲೋ, ನಿಮ್ಮ ದೇಹ ಬಿದ್ದು ಹೋಗಲಿ ಅಂತ ನಾನು ಶಾಪ ಕೊಡ್ತೇನೆ ಅಂತ. ನಾವು ಕುಲ ಪುರೋಹಿತರು ಗೌರವ ಕೊಡಬೇಕು, ಅದ್ರ ಕಡೆ ವಿಚಾರವೇ ಇಲ್ಲ. ಯಾಕಂದ್ರೆ ನೋಡಿ, ಏನೇ ಆಗಲಿ ಸಿಟ್ಟು ಬಂದವನಿಗೆ ನಾ ಏನ್ ಮಾತಾಡ್ತೇನೆ, ಯಾರ ಜೊತೆಗಿದ್ದೇನೆ, ಯಾರ ಜೊತೆಗೆ ಏನ್ ಮಾತಾಡ್ತಾ ಇದ್ದೀನಿ ಅನ್ನೋದು ಪರಿವೇ ಇರೋದಿಲ್ಲ ಅವ್ರಿಗೆ. ಈ ಶಾಪ ಪ್ರತಿಶಾಪದಿಂದಾಗಿ ವಸಿಷ್ಠರ ದೇಹವೇ ಬಿದ್ದೋಯ್ತದ್ದು. ಅಂದ್ರೆ ನಿಮಿರಾಜನು ಒಳ್ಳೆ ತಪಸ್ವಿ ಅಂತ ಅರ್ಥ. ಈ ವಿಷಯ ಇಲ್ಲಿ ಒಂದು ವಿಚಾರ ಗಮನಿಸಬೇಕು ನಾವು. ಭಾಗವತದ ಸಪ್ತಮ ಸ್ಕಂದದಲ್ಲಿ ಕೊನೆಯ ಭಾಗದಲ್ಲಿ ಹೇಳ್ತಾರೆ, ಕೃತತ್ರೇತಾಯುಗದಲ್ಲಿ ಮೂರ್ತಿ ಪೂಜೆ ಇರಲಿಲ್ಲಂತೆ. ದೇವರ ಮೂರ್ತಿ ಇಟ್ಟು ಈಗಿನ ಸ್ವಾಮಿಗಳೆಲ್ಲ ಪೂಜೆ ಮಾಡೋದು, ನಮ್ಮ ಮನೆಯಲ್ಲಿ ದೇವ್ರ ಪೂಜೆ ಮಾಡ್ತೇವೆ ನೋಡ್ರಿ, ಮೂರ್ತಿ ಇಟ್ಟುಕೊಂಡು. ಹಂಗ ಆವಾಗ ಮೂರ್ತಿ ಪೂಜೆ ಇರಲಿಲ್ಲ. ಮತ್ತೇನು ಪೂಜಾ ಮಾಡೋದು? ಚಲಪ್ರತಿಮಾ ಅಂತೇಳಿ ಬ್ರಾಹ್ಮಣರನ್ನು ಕರೀತಾರಲ್ಲ, ಆ ಬ್ರಾಹ್ಮಣರ ಪೂಜೆನೆ. ಅವರಿಗೇನೆ ಷೋಡಶೋಪಚಾರ, ಅವರಿಗೇನೆ ಊಟಕ್ಕೆ ಹಾಕೋದು, ಅವ್ರನ್ನೇ ತೃಪ್ತಿಪಡಿಸೋದು, ಅವರಿಗೆ ತಾಂಬೂಲ ದಕ್ಷಿಣೆಯನ್ನು ಕೊಡೋದು. ಪ್ರತಿಮಾ ಪೂಜೆ ಇರಲೇ ಇಲ್ಲ. ಈಗ ಯಾಕೆ ಪ್ರಚಲಿತಿ ಬಂತು ಅಂತಂದ್ರೆ, ಪ್ರತಿಮಾ ಪೂಜಾ ಅಂತಂದ್ರೆ ಬ್ರಾಹ್ಮಣರು ಪೂಜಾ ಮಾಡೋದು. ಅವಾಗ ಪರಸ್ಪರ ಬ್ರಾಹ್ಮಣರಲ್ಲೇ ಜಗಳ. ಅವೇನು ದೊಡ್ಡವ, ನಾನು ಅವನಿಗಿಂತ ದೊಡ್ಡವಿದ್ದೀನಿ. ಅವ ಒಳ್ಳೆ ತಪಸ್ವಿ ಅಂತಂದ್ರ ಅವನಿಗಿಂತ ನಾ ಒಳ್ಳೆ ತಪಸ್ವಿ ಇದ್ದೇನೆ, ನನ್ನ ನೀವು ಊಟಕ್ಕೆ ಕರಿಬೇಕಾಗಿತ್ತು, ನನ್ನ ನೀವು ಪೂಜಾ ಮಾಡಬೇಕಾಗಿತ್ತು, ಅವಂದೇನು ಮಾಡಿದ್ರು ಅಂತ. ಹಿಂಗ ಪರಸ್ಪರವಾಗಿ ಬ್ರಾಹ್ಮಣರಲ್ಲೇ ಜಗಳ ಪ್ರಾರಂಭ ಆಯಿತು. ನಾನು ದೊಡ್ಡವ, ನನ್ನ ಪೂಜೆ ಆಗಬೇಕು. ಮತ್ತೊಬ್ಬರು ನಾನು ದೊಡ್ಡವ, ನನ್ನ ಪೂಜೆ ಆಗಬೇಕು.
ಇಂತಹ ಪರಸ್ಪರ ಜಗಳಾಟವನ್ನು ಕಂಡು ಆಮೇಲೆ ಮೂರ್ತಿಯ ಪೂಜೆಯನ್ನು ಜಾರಿಗೆ ತಂದ್ರಂತೆ. ಯಾವುದೇ ಒಂದಾಗಲಿ ಬದಲಾಗಬೇಕಾದ್ರೆ ಮೊದಲಿಗೆ ಒಂದಿಷ್ಟು ಅನುಭವ ಆಗಬೇಕಲ್ಲ. ಅನುಭವ ಆದಮೇಲೆ ಅವನ್ನೆಲ್ಲ ನಾವು ಬದಲು ಮಾಡ್ಕೋತ ಹೋಗ್ತೀವಿ. ಆಮೇಲೆ ಮೂರ್ತಿಯ ಪೂಜೆ ಬಂದಿದ್ದು. ಇಲ್ಲೇನಾಯಿತು, ಪ್ರಕೃತದಲ್ಲಿ ನಿಮಿರಾಜ ವಸಿಷ್ಠರು ನಿಮಿರಾಜನಿಗೆ ನಿನ್ನ ದೇಹ ಬಿದ್ದು ಹೋಗಲಿ ಅಂತ ಶಾಪ ಕೊಟ್ಟು, ನಿಮಿರಾಜ ವಸಿಷ್ಠರಿಗೇನು ಹೇಳಿದ, ನಿಮ್ಮ ದೇಹ ಬಿದ್ದು ಹೋಗಲಿ ಅಂತಂದು. ಆ ನಿಮಿರಾಜನ ಒಂದು ಮಾತಿನ ಪ್ರಕಾರವಾಗಿ ವಸಿಷ್ಠರ ದೇಹವೇ ಬಿದ್ದು ಹೋಯ್ತಂತೆ. ಆ ವಸಿಷ್ಠರು ಮರುಜನ್ಮದಲ್ಲಿ ಊರ್ವಶಿಯನ್ನು ನೋಡಿ ಮಿತ್ರಾವರುಣರ ರೇತಸ್ಖಲನ ಆಗ್ತದೆ. ಯಾಕದು ಆಯಿತು ಅಂತಂದ್ರೆ ಅದಕ್ಕೊಂದು ಹಿಂದೆ ಕಥೆ ಇದೆ. ಅವೆಲ್ಲ ಬ್ರಹ್ಮಾಂಡ ಪುರಾಣ, ಹರಿವಂಶ ಪುರಾಣ ಇವುಗಳನ್ನೆಲ್ಲ ನಾವು ಗಮನಿಸಿದಾಗ ಅದರ ಪೂರಕವಾದಂಥ ಕಥೆಗಳು ನಮಗೆ ಅರ್ಥ ಆಗ್ತದೆ. ಮಿತ್ರಾವರುಣರು ಒಂದು ದಿವಸ ತಪಸ್ಸಿಗೆ ಅಂತ ಕೂತ್ಕೊಂಡಿರಬೇಕು. ಆ ಸಂದರ್ಭದಲ್ಲಿ ಊರ್ವಶಿ ಏನು ಮಾಡಿದ್ಲು, ತನ್ನ ಹಾವಭಾವಗಳಿಂದ ಅವರ ಮನಸ್ಸನ್ನು ಕರಗಿಸಬೇಕು ಅಂಥೇಳಿ ತಪಸ್ಸಿನಲ್ಲಿ ನಿರತರಾದಂತಹ ಮಿತ್ರಾವರುಣರ ಎದುರುಗಡೆ ಬಂದು ನಿಂತುಬಿಟ್ಟು ಹಾವಭಾವಗಳನ್ನು ತೋರಿಸಿದ್ಲು. ಅದರಿಂದ ಅವಳನ್ನು ನೋಡಿ ಆ ತಪೋಭಂಗ ಆಗಿ ಅವರ ರೇತಸ್ಖಲನ ಆಯಿತು. ಆಗ ಅವರು ಶಾಪ ಕೊಡ್ತಾರೆ, ನಾವು ಒಳ್ಳೆ ತಪಸ್ಸಿನಲ್ಲಿದ್ದಾಗ ನಮ್ಮ ಮನಸ್ಸು ಹಾಳಾಗುವಂತೆ ನೀನು ಮಾಡಿದಿ, ಗಂಧರ್ವ ಲೋಕದಿಂದ ನೀನು ಭೂಲೋಕದಲ್ಲಿ ಮನುಷ್ಯನಾಗಿ ನೀನು ಅವತಾರ ಮಾಡು, ದೇವತಾ ಸ್ತ್ರೀ ಅಪ್ಸರಾ ಸ್ತ್ರೀ ಆಗೋದು ಬೇಡ, ಭೂಲೋಕದಲ್ಲಿ ಸಾಮಾನ್ಯ ಮನುಷ್ಯ ಸ್ತ್ರೀಯಾಗಿ ನೀನು ಹುಟ್ಟು ಅಂಥೇಳಿ ಮಿತ್ರಾವರುಣರು ಶಾಪವನ್ನು ಕೊಡುತ್ತಾರೆ. ಮಿತ್ರಾವರುಣರ ಆ ಬಿದ್ದಂತಹ ಆ ರೇತಸ್ಸನ್ನ ಇವರೇನು ಮಾಡಿದ್ರು, ಮಿತ್ರಾವರುಣರು ಒಂದು ಕುಂಭದಲ್ಲಿ ಅದನ್ನು ಮುಚ್ಚಿಟ್ಟು ಅಲ್ಲಿಂದ ಹೊರಗೆ ಬಂದಂಥವರು ಮೊದಲಿಗೆ ಅಗಸ್ತ್ಯ ಮುನಿಗಳು, ತದನಂತರದಲ್ಲಿ ಈ ವಸಿಷ್ಠರೇ ಪುನಃ ಉತ್ಪತ್ತಿಯನ್ನು ಪಡೆದರು ಅಂಥೇಳಿ ಬ್ರಹ್ಮಾಂಡ ಪುರಾಣ ಅದನ್ನು ತಿಳಿಸ್ತದೆ. ಹೀಗೆ ವಸಿಷ್ಠರು ಮಿತ್ರಾವರಣರಿಂದ ಪುನಃ ಸೃಷ್ಟಿಯನ್ನು ಪಡೆದರು. ಈ ನಿಮಿರಾಜನ ಕಥೆ ಏನಾಯಿತು, ಹೋಮ ನಡೀತಾ ಇದೆ, ಅರ್ಧದಲ್ಲೇನೆ ಇಂಥ ಘಟನೆ ಆಗಿದ್ದು. ಇವನ ದೇಹವು ಬಿದ್ದೋಯ್ತು. ಆಗ ಉಳಿದಂತಹ ಪುರೋಹಿತರಿದ್ರಲ್ಲ, ನಿಮಿರಾಜ ಕರೆದಂತಹ ಪುರೋಹಿತರಿದ್ರಲ್ಲ, ಅವರೆಲ್ಲ ಏನು ಮಾಡಿದರು, ಈ ನಿಮಿರಾಜನ ದೇಹವನ್ನು ತೈಲ ಯಂತ್ರದಲ್ಲಿ ಅದನ್ನ ಒಳಗಡೆ ಇಟ್ರ. ಯಾಕಂದ್ರೆ ಹಾಗೆ ಇಟ್ಬಿಟ್ರೆ ಈಗ ಅದನ್ನ ದಹನ ಮಾಡೋಣ ಅಂತಾದರೆ ಹೋಮ ಅರ್ಧಕ್ಕೇನೆ ಅದು ದಹನ ಮಾಡಿದ್ರು ಮಾಡಬಾರದು, ದೀಕ್ಷಾ ಬದ್ಧರಾಗಿದ್ದಾರೆ. ಹಾಗೆ ಇಟ್ಟುಬಿಟ್ರೆ ದೇಹ ಕೊಳುತು ಹೊಲಸು ನಾರ್ತದೆ. ಹಾಗಾಗಿ ಅದನ್ನ ಹರಿದ್ರಾ ತೈಲ ಅಂದ್ರೆ ಅರಿಶಿಣ ಎಣ್ಣೆಯನ್ನ ಒಂದು ಪಾತ್ರೆಯಲ್ಲಿ, ದೊಡ್ಡದಾದ ಪಾತ್ರೆಯಲ್ಲಿ ಹಾಕಿ ಬೇರೆ ಬೇರೆ ಗಂಧಗಳನ್ನು ಅದರಲ್ಲಿ ಮಿಕ್ಸ್ ಮಾಡಿ ಆ ಒಂದು ತೈಲ ಯಂತ್ರದಲ್ಲಿ ಈ ನಿಮಿರಾಜನ ದೇಹವನ್ನು ಅಲ್ಲಿ ಇಡ್ತಾರೆ. ಆಮೇಲೆ ಹೋಮವನ್ನು ಮುಂದುವರಿಸಿದ್ರು. ಹೋಮ ಮುಗೀತು. ಅದು ಏನು ಒಳ್ಳೆ ಋಷಿಗಳು ಶ್ರದ್ಧೆಯಿಂದ, ಪ್ರಾಮಾಣಿಕತನದಿಂದ, ವಿಶ್ವಾಸಪೂರ್ವಕವಾಗಿ ಆ ಹೋಮವನ್ನು ಮಾಡಿರೋದರಿಂದಾಗಿ ಹವಿಸ್ಸನ್ನು ಸ್ವೀಕಾರ ಮಾಡಿದಂತಹ ದೇವತೆಗಳು ಪ್ರತ್ಯಕ್ಷರಾದರು. ಹಾಗೆ ಹೋಮ ಮಾಡಬೇಕು. ಹೋಮ ಅಂತಂದ್ರೆ ಅದು ಶ್ರದ್ಧೆ ಇರಬೇಕು, ಭಕ್ತಿ ಇರಬೇಕು, ವಿಶ್ವಾಸ ಬೇಕು. ಇಲ್ಲ ಅಂತಂದ್ರೆ ಏನೋ ರೀ ಆಚಾರ ಬಂದರು, ಅಷ್ಟು ಬೆಂಕಿ ಹಚ್ಚಿದ್ರು, ಏನೋ ಆಹುತಿ ಹಾಕಿದ್ರು, ಎಲ್ಲ ಹಿಂಗೆ ಹೋಮ ಮುಗಿಸ್ಕೊಂಡು ರಂಗೋಲಿ ಹಾಕಿದ್ರು ಹೋಗ್ಬಿಟ್ರು ಅಂತ ಅಸಡ್ಡೆಯಿಂದ ಮಾಡಿದರೆ ಅದಕ್ಕೇನು ಫಲ ಇಲ್ಲ.
ಅದರಿಂದ ಶ್ರದ್ಧೆಯಿಂದ ವಿಶ್ವಾಸಪೂರ್ವಕವಾಗಿ ಯಜ್ಞೆಯನ್ನು ಮಾಡಿ ಪರಮಾತ್ಮನನ್ನ ಪ್ರೀತಿಗೊಳಿಸಿದಂತಹ ಆ ಋಷಿಮುನಿಗಳಿಗೆ ಆ ಸಂದರ್ಭದಲ್ಲಿ ಸ್ವೀಕಾರ ಮಾಡಿದಂತಹ ಹವಿಸ್ಸನ್ನು ಸ್ವೀಕಾರ ಮಾಡಿದಂತಹ ದೇವತೆಗಳೇ ಬಂದಿದ್ದಾರೆ. ಬಂದು ಹೇಳಿದರು, ರಾಜ್ಞೋ, ನೀವೆಲ್ಲ ಋಷಿಗಳೇ ಶ್ರದ್ಧೆಯಿಂದ ಹವಿಸ್ಸನ್ನು ಕೊಟ್ಟಿದ್ದೀರಿ, ಇದರಿಂದ ನಮಗೆ ತೃಪ್ತಿಯಾಗಿದೆ. ನಿಮಗೇನು ಬರಬೇಕೋ ಅದನ್ನು ಕೇಳ್ರಿ. ನಾವು ಹೋಮ ಮಾಡಿದಾಗ ಹಿಂಗೇನಾದರೂ ದೇವತೆಗಳು ಬಂದು ಕೇಳಿಬಿಟ್ರೆ ಏನು ಹೇಳ್ತೀವಿ? ಮತ್ತು ದೇವತೆಗಳು ಬಂದ ಬಿಟ್ಟಿರಿ, ನಮಗೊಂದು ಕಾರು, ಒಂದು ಬಂಗಲೆ, ಇವನ್ನೆಲ್ಲ ಕೊಡಿಸ್ಬಿಡ್ರಿ ಅಂತೀವಿ. ಆ ಋಷಿಮುನಿಗಳು ವೈರಾಗ್ಯ ಶಿಖಾಮಣಿಗಳು ಏನು ಕೇಳಬೇಕು? ನಮಗೇನು ಬೇಕಾಗಿಲ್ಲ. ನಾವು ಈ ಯಾಗವನ್ನು ಯಾಕೆ ಮಾಡಿದ್ದೇವೆ? ನಿಮಿರಾಜ ಹೇಳಿದ್ದಕ್ಕೆ ಮಾಡಿದ್ದೇವೆ. ಅವನ ದೇಹ ಬಿದ್ದು ಹೋಗಿದೆ, ಪುನಃ ಆ ದೇಹ ಬೆಳಿಬೇಕು, ಆ ದೇಹಕ್ಕೆ ಜೀವ ಬಂದು ಸೇರಬೇಕು. ರಾಜ್ಞೋ ಜೀವತು ದೇಹೋಯಂ, ಈ ರಾಜನ ದೇಹ ಮತ್ತೆ ಪುನಃ ಬದುಕಲಿ, ಆ ಜೀವ ಈ ದೇಹದ ಬಂದು ಸೇರಲಿ, ಇದೇ ನೀವು ನಮಗೆ ಕೊಡುವಂತಹ ವರ ಅಂತ ದೇವತೆಗಳಲ್ಲಿ ಪ್ರಾರ್ಥನೆ ಮಾಡಿದಾಗ ದೇವತೆಗಳ ಹೇಳಿದ ರೀತಿಯಲ್ಲೇನೆ ಆ ಜೀವ ಅಂದ್ರೆ ನಿಮಿರಾಜ ಬಂದಂತ. ಇಲ್ಲ, ಈ ದೇಹದ ಒಳಗಡೆ ಪ್ರವೇಶ ಮಾಡು. ಯಸ್ಯ ಯೋಗಂ ನ ವಾಂಛಂತಿ ವಿಯೋಗ ಭಯಕಾತರಾಹ. ನಮಗೇನಾದರೂ ದೇಹಕ್ಕೆ ಪ್ರವೇಶ ಮಾಡು ಅಂತಂದ್ರೆ ಪಟ್ನ ಅಲ್ಲಿ ಆ ದೇಹದ ಒಳಗಡೆ ಪ್ರವೇಶ ಮಾಡಿ ನಮ್ಮ ಸುತ್ತಲೂ ಇದ್ದಂಥ ಬಂಧು ಬಾಂಧವರ ಜೊತೆಗೆ ಪುನಃ ಈ ದುಃಖ ಸಾಗರದಲ್ಲೇ ಮುಳುಗಿಬಿಡ್ತಿದ್ವಿ. ನಿಮಿರಾಜ ಹೇಳ್ತಾನೆ, ಇದು ಸಾಧ್ಯ ಇಲ್ಲ. ಈ ದೇಹಕ್ಕೆ ಬಂದು ಸೇರಿದರೆ ನನಗೆ ಆಗುವಂತಹದ್ದಾದ್ರೆ ಏನು? ಮತ್ತೆ ಸಂಸಾರದ ಬಂಧನಗೆ ಒಳಗಾಗ್ತೇವೆ. ದುಃಖ ಶೋಕ ಭಯಾಶ್ರಯಂ. ಈ ದೇಹದಿಂದ ಏನಾಗ್ತದೆ? ದುಃಖ ಮತ್ತು ಶೋಕ, ಭಯ. ಏನು ನಮಗೆ ಅರ್ಥ ಆಗೋದಿಲ್ಲ. ದುಃಖ ಅಂದ್ರು, ಶೋಕ ಅಂದ್ರು, ಅದಕ್ಕೆಲ್ಲ ವಿಜಯಧ್ವಜರ ವ್ಯಾಖ್ಯಾನ ನೋಡಬೇಕು. ದುಃಖ ಅಂತಂದ್ರೆ ತೀವ್ರವಾದಂತಹ ವೇದನೆ. ನಮಗೇನ್ರಿ ಮನೆಯೊಳಗೆ ಬಹಳ ಕಿರಿಕಿರಿ ಕಿರಿಕಿರಿ ಕಿರಿ ಆಗ್ತಿರ್ತದೆ. ಆ ದುಃಖವನ್ನೇ ತಡ್ಕೊಳಿಕ್ಕಾಗುವುದಿಲ್ಲ ಅಂತೇವಲ್ಲ, ಅದನ್ನು ದುಃಖ, ತೀವ್ರವಾದಂತಹ ವೇದನೆಯನ್ನೇ ದುಃಖ ಅಂತ ಕರೀತಾರೆ. ಇನ್ನೊಂದು ಶೋಕ ಅಂತಂದ್ರೆ ಸಿಟ್ಟು ಮಾಡು. ಹೆಂಡತಿ ಆ ಕಡೆ ಪಾತ್ರೆ ಇಟ್ರೆ ಈ ಕಡೆ ಯಾಕೆ ಇಡ್ತಿ ಅನ್ನೋದು, ಅಡಿಗೆಯೊಳಗೆ ಉಪ್ಪು ಸರಿ ಇಲ್ಲ ಅನ್ನೋದು, ಹಿಂಗೆ ಒಂದೊಂದು ಏನಾದ್ರೂ ಮಾತಾಡಿ ಒಟ್ಟು ಕ್ರೋಧಕ್ಕೇನೆ ಕಾರಣ. ಸಿಟ್ಟು